ಶ್ರೀ ಸುಬ್ರಹ್ಮಣ್ಯೇಶ್ವರ ಕೋಆಪರೇಟಿವ್ ಬ್ಯಾಂಕಿನ ಸುವರ್ಣ ಮಹೋತ್ಸವ ಸಮಾರಂಭದಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ कर्नाटक राज्य गणवेत राज्यपालರು। प्रसन्नता का विषय है कि 1971 में समाज के आर्थिक रूप से कमजोर व्यक्तियों की समृद्धि और उत्थान के लिए ऋण सुविधाएं एवं बैंकिंग सेवाएं प्रदान करने के उद्देश्य से स्थापित श्री सुब्रह्मण्येश्वर कोऑपरेटिव बैंक लिमिटेड आज अपनी स्थापना का स्वर्ण जयंती समारोह मना रहा है। मैं इसके लिए संस्थापक सदस्य और अध्यक्ष और मंच पर बैठे हुए महानुभाव और आप सबको बहुत बहुत बधाई शुभकामनाएं देता हूँ। मुझे जानकर के अत्यधिक खुशी हो रही है कि बैंक द्वारा पिछले 50 वर्षों से अपने ध्येय वाक्य सेवा हमारी परंपरा है को सार्थक करते हुए बिना सहकार नहीं उद्धार, सबका सहकार सबका उद्धार की सोच पर कार्य करते हुए सफलतापूर्वक आगे बढ़ रही है। ಇವತ್ತು ಶ್ರೀ ಸುಬ್ರಹ್ಮಣ್ಯೇಶ್ವರ ಕೋಆಪರೇಟಿವ್ ಬ್ಯಾಂಕಿನ 50ನೇ ವರ್ಷದ ಸುವರ್ಣೋತ್ಸವದ ಸಮಾರಂಭ। ಇದಕ್ಕೆ ನಮ್ಮ ಗೌರವಾನ್ವಿತ ರಾಜ್ಯಪಾಲರು ಬಂದು ಹಾಗೆ ಚೀಫ್ ಮಿನಿಸ್ಟರ್ ಬರಬೇಕಿತ್ತು, ಕಾರಣಾಂತರಗಳಿಂದ ಅವರು ಇದಾಗಿದೆ। ಆದರೆ ಈ ಸಂಭ್ರಮಕ್ಕೆ ನಾವು ಸುಮಾರು 50 ವರ್ಷಗಳಿಂದ ಈ ಬ್ಯಾಂಕನ್ನು ಸತತವಾಗಿ ಲಾಭದತ್ತ ಬೆಳೆಸಿಕೊಂಡು ಬಂದು ಈ ಎಲ್ಲಾ ಸಹಕಾರಿ 34,000 ನಮ್ಮ ಸದಸ್ಯರನ್ನು ಹೊಂದಿದೆ। ಇದು ಇನ್ನೂ ಈ ಬ್ಯಾಂಕ್ ಅನ್ನು ಹೆಚ್ಚಿಗೆ ಬೆಳೆಸಬೇಕು, ಇಂತಹ ಕಾರ್ಯಕ್ರಮಗಳು ಹೆಚ್ಚಾಗಿ ಬೆಳೆಯಬೇಕು। ಲಾಭದತ್ತದಲ್ಲಿ ಒಂದು ಸಂಸ್ಥೆ ನಡೆದರೆ ಯಾವ ಸಂಭ್ರಮಕ್ಕೆ ಬೇಕಾದರೂ ಸರ್ಕಾರ ಅದಕ್ಕೆ ಅನುಮತಿ ಕೊಡುತ್ತೆ। ಈ ವರ್ಷ ನಮ್ಮ ಬ್ಯಾಂಕ್ ಕೇವಲ 3% NPA ತಗೊಂಡು 9.25 ಕೋಟಿ 8.25 ಕೋಟಿ ಲಾಭವನ್ನು ಪಡೆದಿದೆ। ಅದರಿಂದ ಈ ಸಂಸ್ಥೆ ಈ ಸಂಭ್ರಮ ಆಚರಣೆಯನ್ನು ಮಾಡಿಕೊಳ್ಳೋದಕ್ಕೆ ಕಾರಣ ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ।